ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ. ಪ್ರತಿಯೊಂದು ಮನುಷ್ಯನಿಗೂ ಕೂಡ ಒಂದು ಭೂ ಸಂಬಂಧಪಟ್ಟ ದೋಷಗಳು ಎಷ್ಟೋ ಇರುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಸೈಟ್ ತಗೊಳ್ಳಿಕ್ಕೆ ಆಗ್ತಾ ಇರಲ್ಲ, ದುಡ್ಡಿದ್ರು ಕೂಡ. ಮತ್ತೆ ಸೈಟ್ ತಗೊಂಡಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಮತ್ತೆ ಮನೆ ಕಟ್ಟಿದ್ರು ಕೂಡ ಎಷ್ಟೋ ಜನ ಗೃಹಪ್ರವೇಶ ಮಾಡಿದ್ರು ಕೂಡ ಅದರಲ್ಲಿ ಮನೆಯಲ್ಲಿ ಹೋಗಿ ವಾಸಿಸಕ್ಕೆ ಆಗ್ತಾ ಇರಲ್ಲ. ಎಷ್ಟೋ ದೋಷಗಳಿರುತ್ತೆ, ಅದಕ್ಕೆ ಗೊತ್ತಿರಲ್ಲ ನಮಗೆ. ಈ ಒಂದು ದೋಷಗಳೆಲ್ಲ ನಿವಾರಣೆಗೋಸ್ಕರ ಈ ಒಂದು ಶ್ರೀ ಲಕ್ಷ್ಮೀ ಭೂವರಾಹ ಸ್ವಾಮಿ ಯಜ್ಞದಲ್ಲಿ ಪಾಲ್ಗೊಂಡ್ರೆ ಇವೆಲ್ಲ ದೋಷಗಳು ಹೋಗುತ್ತೆ ಅಂತ ಒಂದು ಸಂಕಲ್ಪ ಆ ದೇವರಲ್ಲಿ ಪ್ರೇರೇಪಣೆ ಮಾಡಿ ಒಂದು ಮಾಡ್ತಾ ಇದ್ದೀವಿ. ಎಷ್ಟೋ ಇದೆಲ್ಲರಿಗೂ ಕೂಡ ಪ್ರಪಂಚದಲ್ಲಿರುವ ಎಲ್ಲರಿಗೂ ಕೂಡ ಎಲ್ಲ ದೋಷಗಳು ನಿವಾರಣೆ ಆಗಲಿ, ಅವರು ಸೈಟ್ ತಗೊಳ್ಳಿ, ಮನೆ ಜೊತೆಯಾಗಿ ಇನ್ನೂ ಒಂದು 10 ಮನೆ ತಗೊಳ್ಳಿ, ಯೋಗ ಬರಲಿ ಅಂತ ಒಂದು ಸಾಮಾನ್ಯ ಜನ ಕೂಡ ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ ತಕ್ಷಣ ಒಂದು ಸೈಟ್ ತಗೊಂಡ್ರೆ ಸೆಟ್ಲ್ ಆಗಿದ್ದೀವಪ್ಪ ಅಂತ ಒಂದು ಮನೋಭಾವ ಬರುತ್ತೆ. ಅದರಲ್ಲಿ ಈ ಲಕ್ಷ್ಮೀ ಭೂವರಾಹ ಸ್ವಾಮಿ ಆಶೀರ್ವಾದ ತುಂಬ ಇಂಪಾರ್ಟೆಂಟು. ಅದರಿಂದ ಪ್ರತಿಯೊಂದು ಮನುಷ್ಯ ಕೂಡ ಈ ಒಂದು ಸಂದರ್ಭಕ್ಕೆ, ಈ ಒಂದು ಯಾಗಕ್ಕೆ ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಂದ್ರೆ ವಿನಂತಿಸ್ತಾ ಇದ್ದೀನಿ. ಇದರಲ್ಲಿ 2 ವೆರೈಟಿ ಇರುತ್ತೆ. ಅವರು ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಬಂದು ದೇವರ ಸಂಕಲ್ಪ ಮಾಡಿ ಅವರು ಅರ್ಚನೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಯಾರಾದರೂ ಅದಕ್ಕೆ ಸಂಕಲ್ಪಕ್ಕೆ ಪೂಜೆಗೆ ಕೂತ್ಕೊಳ್ತೀನಿ ಅಂದ್ರೂ ಕೂಡ ನಮ್ಮಲ್ಲಿ ಫಿಸಿಕಲ್ ಆಗಿಲ್ಲ ಅಂದರೆ ಆನ್ಲೈನಲ್ಲಿ ಅವ್ರು ಸಂಪರ್ಕಿಸ್ಬೋದು. ಎಲ್ಲರೂ ಕೂಡ ಇದಕ್ಕೆ ಪಾಲ್ಗೊಳ್ಬೋದು. ಎಲ್ಲರೂ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಇನ್ನೊಂದೇನೆಂದರೆ, ಈಗ ನೀವು ನೋಡ್ತಿರುವಾಗ ಹಲವಾರು ದೇಶಗಳಲ್ಲಿ ವಾರ್ ನಡೀತಾ ಇದೆ. ಎಲ್ಲೋ ನಡೀತಿರುವಂಥ ವಾರ್ಗೆ ನಮ್ಮಲ್ಲಿ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಈ ಸಂಕಷ್ಟ ಕೂಡ ಭೂಮಿಯಲ್ಲಿರುವ ಪ್ರತಿಯೊಂದು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯ ಜೀವಿಗಳು, ಎಲ್ಲ ರಾಶಿಗಳು ಕೂಡ ಚೆನ್ನಾಗಿರ್ಬೇಕಂತ ಮಹಾ ಸಂಕಲ್ಪ ಕೂಡ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಭೂಮಿಯಲ್ಲಿರುವ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರಲಿ, ಒಳ್ಳೇದಾಗಲಿ ಅಂತ ಕೋರ್ತಾ ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಸು ಮತ್ತು ಜೈ ಕರ್ನಾಟಕ. ಓಂ ನಮೋ ವರಾಹ ದೇವಾಯ ನಮಃ. ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ ಪ್ರಾಯೋಜಕರು ಇಂಡಸ್ 555 DTMT.